ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಏನು ಫ್ರೆಂಡ್ಸ್, ಇವತ್ತು ಶೈನಿಂಗ್ ಹೇರ್ ಆ್ಯಂಡ್ ಥಿಕ್ ಹೇರ್ ಜೊತೆ ಬಂದ್ಬಿಟ್ಟಿದ್ದೀನಿ ಅನ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಫಾಸ್ಟೆಸ್ಟ್ ಹೇರ್ ಗ್ರೋಯಿಂಗ್ ಸೆರಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಹೇಳ್ತೀರಾ ನಮ್ಮ ಹೇರು ಸ್ವಲ್ಪ ಬೇಗ ಬೆಳಿಬೇಕು, ಲಾಂಗ್ ಪ್ರೋಸೆಸ್ ಅಲ್ವಾ ಈ ಆಯಿಲಿಂಗ್ ಆಗಲಿ ಪ್ಯಾಕ್ಗಳಾಗಲಿ ಅಥವಾ ಯಾವುದೇ ಪ್ರಮೋಷನ್ ಆಗಿ ಆಯಿಲಿಂಗು ಏನೇ ತೋರಿಸ್ತಾ ಇದ್ರು ಒಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅಟ್ಲೀಸ್ಟ್ ನಾನು ಹೇಳೋದು 3 ಮಂತ್ಸ್ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಅದ್ರ ರಿಸಲ್ಟ್ಸ್ನ ಗುಡ್ಸ್ ರಿಸಲ್ಟ್ಸ್ಗೋಸ್ಕರ ಅಂತ. ಬಟ್ ಇವತ್ತು ನಾನು ಬಂದಿರೋ ಒಂದು ಸೀಕ್ರೆಟ್ ಸೆರಮ್ ಏನಪ್ಪ ಅಂತಂದರೆ, ಫಾಸ್ಟಾಗಿ ನಿಮ್ಮ ಹೇರು 3x ಫಾಸ್ಟಲ್ಲಿ ಹೇರ್ ಗ್ರೋ ಆಗುತ್ತೆ. ಸೊ ಬೇಗನೆ, ಆದಷ್ಟು ಬೇಗನೆ ನಾವು ಹೇರ್ ಗ್ರೋ ಮಾಡ್ಕೋಬಹುದು, ಮತ್ತು ಥಿಕ್ ಮಾಡ್ಕೋಬಹುದು, ಮತ್ತು ಯಾವುದೇ ಸ್ಕ್ಯಾಲ್ಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು ಅಥವಾ ಇಚ್ಚಿನೆಸ್ ಇರಬಹುದು, ಕ್ಯೂಟಿಕಲ್ಸ್ ಆಕ್ಟಿವ್ ಕ್ಯೂಟಿಕಲ್ಸ್ ಇರೋದಿಲ್ಲ, ಮತ್ತು ರೂಟ್ಸ್ ಬ್ಲಾಕೇಜ್ ಇರುತ್ತೆ. ಈ ಥರದ್ದು ಎಲ್ಲ ಪ್ರಾಬ್ಲಮ್ಗೂ ಬೆಸ್ಟ್ ಸೊಲ್ಯೂಷನು ಫ್ರೆಂಡ್ಸ್. ನೀವು ಆಯಿಲಿಂಗ್ ಜೊತೆ ಇದೊಂದು ಸೆರಮ್ನ ನಿಮ್ಮ ಮನೇಲೇ ಮಾಡಿಟ್ಕೊಂಡು ನೀವು ಬಳಸ್ತಾ ಇದ್ರೆ ನಿಮ್ಮ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಸ್ಟ್ರಾಂಗ್ ಹೇರ್ಸ್ ಇದೆ. ಇದನ್ನು 7 days ಒಂದು ಚಾಲೆಂಜ್ ಥರ ತೊಗೊಂಡು ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದೇ ಇದರಲ್ಲಿ ಡೊಂಗಿ ಏನಿಲ್ಲ. ನೀವೇ ನಿಜವಾಗ್ಲೂ ನಿಮ್ಮ ಹೇರ್ ಗ್ರೋಯಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಹೇರ್ ಗ್ರೋ ಮಾಡ್ಕೊಳ್ಳೇಬೇಕು ಅಂತಂದರೆ, ನಿಮ್ಮ ಹೇರ್ ಹೆಲ್ತಿಯಾಗಿರಬೇಕು ಅಂತಂದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೋಡಿ. ನಾನು ಇದಕ್ಕೆ ಒಂದು ಸೊಲ್ಯೂಷನ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಸೊಲ್ಯೂಷನ್ ಮಾಡಿ ನೋಡೋಣ ಅಂತೇಳಿ ಎಲ್ಲ ಕಡೆ ರೋಸ್ಮೆರಿ ಅಂತ ಇದ್ರಲ್ಲ ಅಂತ 1 ಮಂತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ಲಿ 1 ಮಂತ್ ಹೇರ್ ಗ್ರೋ ಆ್ಯಂಡ್ ಥಿಕ್ನೆಸ್ಗಿಂತ ಈ ಮಂತ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ನಾನು ಏನೇ ಒಂದು ನಿಮಗೆ ಹೇಳ್ತೀನಿ ಅಂದ್ರೂ ಸುಮ್ಮನೆ ಬ್ಲೈಂಡಾಗಿ ಹೇಳೋಕೆ ಹೋಗೋದಿಲ್ಲ ಫ್ರೆಂಡ್ಸ್. ಸೊ ನಾನು ಯೂಸ್ ಮಾಡಿ ಇದು ವರ್ಕ್ ಆಗುತ್ತಾ ಇಲ್ವಾ, ಬಟ್ ಯಾರಿಗೆ ವರ್ಕ್ ಆಗುತ್ತೆ ಯಾರಿಗೆ ವರ್ಕ್ ಆಗಲ್ಲ ಅಂತ ನೋಡಿ ನಾನು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ವಿಡಿಯೋಸ್ ಹಾಕ್ತೀನಿ. ಸೊ ನೀವು 100% ಶ್ಯೂರ್ ಈ ಸೆರಮ್ನ ಯೂಸ್ ಮಾಡಬಹುದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಆ್ಯಂಡ್ ಫ್ರೆಂಡ್ಸ್, ಈ ಸೆರಮ್ನ ನೀವು ಮೆನ್ ಆ್ಯಂಡ್ ವಿಮೆನ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಮೆನ್ನಲ್ಲಿ ಇಲ್ಲೆಲ್ಲ ಬಾಲ್ಡ್ನೆಸ್ ಇರುತ್ತೆ ಮತ್ತು ಇಲ್ಲೆಲ್ಲ ಇರುತ್ತೆ, ಮತ್ತು ಥಿಕ್ಕಾಗಿ ಹೇರ್ ಗ್ರೋ ಇಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಏನಪ್ಪ ನೀನು ಆಲ್ರೆಡಿ ಬಾಲ್ಡ್ ಆಗಕ್ಕೆ ಬಂದಿದ್ಯಾ, ಬಾಣ್ಲಿ ಆಗಕ್ಕೆ ಬಂದಿದ್ಯಾ ಅಂತೆಲ್ಲ ಆಡ್ಕೊತಿರ್ತಾರಲ್ವ, ಅವರೆಲ್ಲರೂ ಆಶ್ಚರ್ಯ ಪಡೋ ಥರ ಇದು ಹೇರ್ ಗ್ರೋ ಆಗುತ್ತೆ. ಖಂಡಿತವಾಗ್ಲೂ ಟ್ರಸ್ಟೆಡ್, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಹೊರಗಡೆ ಐಟಮ್ಸ್ ತಂದು ಯೂಸ್ ಮಾಡೋಂಥದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ. ಮೆನ್ ಆ್ಯಂಡ್ ವಿಮೆನ್ ಇಬ್ಬರಿಗೂ ಕೂಡ ಯೂಸ್ ಮಾಡಿ ರಿಸಲ್ಟ್ಸ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಈ ಸಿರಮಲ್ಲಿ ನಾನು 4 ಐಟಮ್ಸ್ ಯೂಸ್ ಮಾಡಿದ್ದೀನಿ. ರೋಸ್ಮೆರಿ, ಕ್ಲೋವ್ಸ್ ಅಂದರೆ ಲವಂಗ, ಆಮೇಲೆ ಬ್ಲ್ಯಾಕ್ ಕಲೋಂಜಿ ಅಂತಾರೆ, ಇದನ್ನ ಕನ್ನಡದಲ್ಲಿ ಕಪ್ಪು ಜೀರಿಗೆ ಅಂತಾರೆ. ಸೊ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ಹೋಗ್ತಾ. ವಿಡಿಯೋನ ನೋಡಿ. 4ನೇದು ಇನ್ನೊಂದೇನಪ್ಪ, ಬ್ಲ್ಯಾಕ್ ಕಲೋಂಜಿ ಮತ್ತು ಲವಂಗ, ರೋಸ್ಮೆರಿ, ಮೆಂತ್ಯ. ಸೊ 4 ಐಟಮು ಡ್ರೈ ಐಟಮ್ಸ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇದಕ್ಕೆ ನೀವು ಬೇರೆ ಏನೂ ಆ್ಯಡ್ ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಈ 4 ಐಟಮ್ಸ್ ಸಾಕು. ಯಾವ ರೀತಿ ಪ್ರಿಪೇರ್ ಮಾಡೋದು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ ಡೀಟೇಲಾಗಿ ನೋಡಿ, ಸ್ಕಿಪ್ ಮಾಡ್ದಲೇ ಈ ವಿಡಿಯೋಸ್ನ ನೋಡಿ ಫ್ರೆಂಡ್ಸ್. ಇದಕ್ಕೆ ಕೇವಲ 4 ಐಟಮ್ಸ್ ಅಷ್ಟೇ ಬೇಕಾಗುತ್ತೆ. ಇದೆಲ್ಲ ನಿಮಗೆ ಸಿಗೋ ಅಂಥದ್ದೇ. ನೋಡಿ, ಇದು ಪ್ರಿಪೇರ್ ಆದಮೇಲೆ ಈ ರೀತಿ ಬರುತ್ತೆ ಸೆರಮ್ ಆಗಿ. ಇದನ್ನು ನಾನು ಸ್ಪ್ರೇ ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಮೆಷರ್ಮೆಂಟಿಗೆ ಒಂದು ಪ್ಲೇಟ್ ತೊಗೊಳ್ಳಿ. ಸೊ ಮೆಷರ್ಮೆಂಟ್ ನೀಟಾಗಿರಬೇಕು. ಇದರಲ್ಲಿ ಈ ಸೆರಮ್ ಮಾಡೋದಕ್ಕೆ ಮೆಷರ್ಮೆಂಟು ಮತ್ತು ಕುದಿಸೋ ಅಂಥದ್ದು ತುಂಬಾ ಇಂಪಾರ್ಟೆಂಟು. ನೋಡಿ, 2 ಟೇಬಲ್ ಸ್ಪೂನಷ್ಟು ರೋಸ್ಮೆರಿನ ತೊಗೊಂಡಿದ್ದೀನಿ. ನೋಡಿ, ರೋಸ್ಮೆರಿ ಡ್ರೈ ಇರಬೇಕು. ಸೊ ಡ್ರೈ ರೋಸ್ಮೆರಿ ಲೀವ್ಸ್ ಇದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಐಟಮು ಬ್ಲ್ಯಾಕ್ ಕಲೋಂಜಿ. ಸೊ ಬ್ಲ್ಯಾಕ್ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತಾರಲ್ಲ ಅದು, ಅದನ್ನು 1 ದೊಡ್ಡ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್.
ನೋಡಿ ಬ್ಲ್ಯಾಕ್ ಕಲೋಂಜಿ ಅಂದರೆ ಈ ಥರ ಕಪ್ಪು ಜೀರಿಗೆ ಅಂತಾರೆ ಇದನ್ನು ಕನ್ನಡದಲ್ಲಿ. ನೋಡಿ ಇದು ಯಾವ ರೀತಿ ಇರುತ್ತೆ ಅಂತ ಕೈ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬ್ಲ್ಯಾಕ್ ಕಲೋಂಜಿ ಕಪ್ಪು ಜೀರಿಗೆ ಅಂತಲೇ ಹೇಳಿ ತರಿಸ್ಕೊಳ್ಳಿ. ಸೊ ಅದಾಯ್ತಾ. ಮೂರನೇ ಐಟಮು ಲವಂಗನ ಸ್ವಲ್ಪ ಒಂದೇ ಒಂದು 2 ಸಲ ಈ ಥರ ಕಲ್ಲಲ್ಲಿ ಕುಟ್ಕೊಂಡಿದ್ದೀನಿ. ಯಾಕಂದರೆ ಅದರದ್ದು ಏನು ಎಸೆನ್ಸನ್ನ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಕುಟ್ಟಿದ್ದೀನಿ ಅಷ್ಟೇ. ಫುಲ್ ಪೌಡ್ರಲ್ಲ, ಸ್ವಲ್ಪ ಕುಟ್ಟಿದ್ದೀನಿ ಅಷ್ಟೇ. ಸೊ 4th ಐಟಮು 2 ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ಎಲ್ಲ ಈ 4 ಐಟಮ್ನು ರೋಸ್ಮೆರಿ, ಬ್ಲ್ಯಾಕ್ ಕಲೋಂಜಿ, ಮೆಂತ್ಯ ಮತ್ತು ಲವಂಗನ ಸ್ವಲ್ಪ ಕುಟ್ಕೊಂಡಿರೋ ಲವಂಗನ ಓವರ್ ನೈಟ್ ಇದನ್ನು ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದ್ರದ್ದು ಕಂಪ್ಲೀಟಾಗಿ ಅದರದ್ದು ಅಂಶ ಎಲ್ಲ ನೀರಲ್ಲಿ ನೆನೆಯೋದ್ರಿಂದ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಕುದಿಸ್ಲೇಬೇಕು, ಬಟ್ ನೆನೆಸ್ಬಿಟ್ಟು ಕುದಿಸೋದ್ರಿಂದ ಇದ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಅದು ಮುಳುಗಿ 1.5 ಗ್ಲಾಸಷ್ಟು, ಇಷ್ಟು ದೊಡ್ಡ ಲೋಟದಲ್ಲಿ 1.5 ಗ್ಲಾಸಷ್ಟು ನೀರು ತೊಗೊಳ್ತಾ ಇದ್ದೀನಿ. ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಬಿಟ್ಟು ಅದನ್ನು ಮಾರನೇ ದಿನ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ನೆನೆಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫ್ಯಾಷನ್, ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ವೆಯ್ಟ್ ಲಾಸು ಮತ್ತು ಇದೇ ಲೈಫ್ ಸ್ಟೈಲ್ಸ್ ವಿಡಿಯೋ ಬರ್ತಾನೆ ಇರುತ್ತೆ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಸ್ನ ನೋಡಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೈ ಪಾಯಿಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇದ್ರ ರಿಸಲ್ಟ್ಸ್ನ ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಓವರ್ ನೈಟ್ ನೆಂದಿದೆ. ಯಾವ ರೀತಿ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ. ನೀರು ಯಾವ ಕಲರಿಗೆ ಟರ್ನ್ ಆಗಿದೆ. ಸೊ ನೀರು ನೋಡಿ ಈ ಥರ ಕಷಾಯದ ಥರ ಈ ಕಲರಿಗೆ ಟರ್ನ್ ಆಗಿರುತ್ತೆ. ಮತ್ತು ಮೆಂತೆ ಕೂಡ ನೆಂದ್ಬಿಟ್ಟು ಅರಳ್ಕೊಂಡಿರುತ್ತೆ. ಸೊ ಚೆನ್ನಾಗಿ ನೆಂದಿದೆ ಅನ್ನೋದಕ್ಕೆ ನೋಡಿ, ಹಿಂಗೆ ಮುಟ್ಟಿದ್ರೆ ಮೆತ್ತಗಿದೆ. ಸೊ ಮೆಂತೆ ಕೂಡ ನೆಂದಿರುತ್ತೆ. ಈಗ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ ಇದು ಕುದಿಸೋದು ನೀಟಾಗಿ ತುಂಬ ಕರೆಕ್ಟ್ ಪ್ರೊಸೀಜರಲ್ಲಿ ಕುದಿಸ್ಬೇಕಾಗತ್ತೆ. ಸೊ ಸ್ಲಿಮ್ಮಲ್ಲಿ ಇಟ್ಬಿಟ್ಟು 20 to 25 ಮಿನಿಟ್ಸ್ ಇದನ್ನು ಕುದಿಸ್ಬೇಕು. ನೋಡಿ ಮೆಂತೆ ಎಲ್ಲ ಕಲರ್ ಫುಲ್ ವೈಟ್ ಆಗೋಗಿದೆ, ಅಂದರೆ ಅದರ ಅಂಶ ಎಲ್ಲ ಬಿಟ್ಕೊಂಡಿದೆ ನೀರಲ್ಲಿ ಅಂತ. ಸೊ ರೋಸ್ಮೆರಿನೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಇದನ್ನು ಪೌಡ್ರ್ ಆಗಲಿ ಎಸೆನ್ಸ್ ಆಗಲಿ ತಂದು ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಸೊ ಡ್ರೈ ಲೀವ್ಸು ನಿಮಗೆ ಪಂಚಸಾರಿ ಅಂಗಡಿಗಳಲ್ಲಿ, ಅರ್ಶಿನ ಕುಂಕುಮದ ಅಂಗಡಿ ಇರುತ್ತಲ್ವ, ಅಲ್ಲಿ ರೋಸ್ಮೆರಿ ಕೊಡಿ ಒಣಗಿರೋದು ಅಂತಂದರೆ ಕೊಡ್ತಾರೆ. ಸೊ ಹಸಿದು ಸಿಗುತ್ತೆ. ಸೊ ಒಣಗಿರೋದನ್ನ ತೊಗೊಳ್ಳಿ. ಎಲ್ಲ ಡ್ರೈ ಐಟಮ್ಸ್ ಇಲ್ಲಿ ಯೂಸ್ ಮಾಡಿರೋದು ನಾನು. ಬ್ಲ್ಯಾಕ್ ಕಲೋಂಜಿನೇ ಅಷ್ಟೇ, ನಿಮಗೆ ಪಂಚಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನೀವೇ ಹೋಗಿ ತೊಗೊಳ್ಳಿ. ಯಾವುದೇ ರೀತಿ ಪೌಡ್ರ್ ಆಗಲಿ ಮತ್ತು ರೆಡಿಮೇಡ್ ಎಸೆನ್ಸ್ ಆಗಲಿ ಏನೂ ಯೂಸ್ ಮಾಡಬೇಡಿ. ಈ ಥರ ಒಂದು 30 ರೂಪಾಯಿಗೆ ನಿಮಗೆ 150 ಗ್ರಾಮ 200 ಗ್ರಾಮ ಕೊಡ್ತಾರೆ. ಚೆನ್ನಾಗಿ ನಿಮಗೆ ತುಂಬ ದಿನನೇ ಬಂದು ತುಂಬ ದಿನ ಇಟ್ಕೊಂಡು ಯೂಸ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ 25 ನಿಮಿಷ ಕುದಿಸಾದ್ಮೇಲೆ, ಅಂದರೆ ಅದರ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳಿ ಅಂತ. ನೋಡಿ ಇಷ್ಟು ಡಾರ್ಕಾಗಿ ನಿಮಗೆ ಸೆರಮ್ ಸಿಗುತ್ತೆ. ಇದನ್ನು ನೀಟಾಗಿ ಸೋಸ್ಕೊಂಬಿಟ್ಟು ಅದನ್ನು ಇನ್ನೇನು ಅದೆಲ್ಲ ಯೂಸ್ ಆಗಲ್ಲ ಫ್ರೆಂಡ್ಸ್, ಅದನ್ನು ನೀವು ಎಸೆಯೋದಷ್ಟೇ. ಸೊ ನೋಡಿ 1.5 ಗ್ಲಾಸಷ್ಟು ನೀರು ಹಾಕಿದ್ದೆ ನಾನು. ಒಂದು ಗ್ಲಾಸಷ್ಟು ಆಗಿದೆ ನೀರು. ಅದನ್ನೆಂದು ನೀಟಾಗಿ ಕುದ್ದಿ 1 ಗ್ಲಾಸ್ ಆಗೋಷ್ಟು ನೀವು ಮಾಡ್ಕೋಬೇಕು. ಸೊ ಈ ಥರದೊಂದು ಸ್ಪ್ರೇ ಬಾಟಲ್ ತೊಗೊಳ್ಳಿ ಫ್ರೆಂಡ್ಸ್. ಇದು ಅಷ್ಟೇ, ಒಂದು ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಇದು 50 ರೂಪೀಸ್ ಏನೋ ಅಷ್ಟೇ. ಸೊ ಈ ಥರ ನನ್ನ ಹತ್ರ ಹಳೇದೊಂದು ಸ್ಪ್ರೇ ಬಾಟಲ್ ಇತ್ತು. ಇದು ಹೊಸದು ಚಿಕ್ಕದೊಂದು ತೊಗೊಂಡೆ, ಅದು ಸ್ವಲ್ಪ ದೊಡ್ಡದಾಗಿತ್ತು. ಸೊ ಇದು ನೋಡಿ 1 ಬಾಟಲಷ್ಟು ನಾನು ತುಂಬಿಟ್ಕೊಂಡು ಮಿಕ್ಕಿದ್ದನ್ನು ನೀವೇನು ಮಾಡಿ ಅಂದರೆ, ಒಂದು ಮಾಮೂಲಿ ಬಾಟಲ್ ಇರುತ್ತಲ್ವ, ವಾಟರ್ ಬಾಟಲು, ಅದರಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಡಿ. ಸೊ ಈಗ ಯೂಸ್ ಮಾಡ್ತಿರೋದನ್ನು ಹೊರಗಡೆ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ನೀವು ಇದನ್ನು 1 ವಾರದ ಗಟ್ಟಲೆ 15 ದಿನದ ಗಟ್ಟಲೆ ಇಟ್ಕೋಬೋದು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ನನ್ನ ಹೇರು ಈಗ ಶೈನಿಂಗ್ ಏನು ಕಾಣ್ತಾ ಇಲ್ಲ. ಇದನ್ನು ದಿನಾ ರಾತ್ರಿ ನೀವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. 7 ಡೇಸ್ ನೀವು ನೈಟ್ ಸ್ಪ್ರೇ ಮಾಡಿ ಬರೀ ಟೆಸ್ಟ್ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಅದಾದಮೇಲೆ ನೀವೇ ಮತ್ತೆ ತೊಗೊಂಡು ಬಂದು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡೈಲಿ ನೈಟ್ ಇದನ್ನು ಈ ಥರ ಸ್ಕ್ಯಾಲ್ಪಿಗೆಲ್ಲ ಸ್ಪ್ರೇ ಮಾಡಿಕೊಂಡು ಮಲ್ಕೊಂಬಿಡಿ. ಅದು ಬೆಳಗ್ಗೆ ನೀಟಾಗಿ ಡ್ರೈ ಆಗಿರುತ್ತೆ. ನೀವು ತಲೆ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, 1-2 ಡೇಸ್ಗೆ ಒಂದ್ಸರಿ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಆಗಲೇ ಮಾಡಿ, ಏನು ಸಮಸ್ಯೆ ಆಗಲ್ಲ. ಅದು ಬೆಳಗ್ಗೆ ಅಷ್ಟರಲ್ಲಿ ಮಾಮೂಲಿ ಥರ ಕೂದಲಾಗಿರುತ್ತೆ, ನೀಟಾಗಿ ಒಣಗಿರುತ್ತೆ. ಯಾವುದೇ ರೀತಿ ಇದರಲ್ಲಿ ಜಿಡ್ಡಿನ ಅಂಶ ಏನು ಇಲ್ದಿರೋದ್ರಿಂದ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಏನು ಅನಿಸೋದಿಲ್ಲ. ಸೊ ನೀವು ಕೆಲಸಕ್ಕಾಗಲಿ ಕಾಲೇಜ್ಗಾಗಲಿ ಹೋಗ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. 1-2 ಡೇಸ್ ನೀವು ಮಾಮೂಲಿ ರೆಗ್ಯುಲರ್ ರೋಟೀನಲ್ಲಿ ಯಾವಾಗ ಹೆಡ್ ವಾಶ್ ಮಾಡ್ತೀರಾ
ಆವಾಗಲೇ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದ್ರ ಮೇಲೆ ನೀವು ಆಯಿಲ್ ಅಪ್ಲೈ ಮಾಡಿ ಕೂಡ ಸ್ನಾನ ಮಾಡಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಇದು ಅದ್ರ ಪಾಡಿಗೆ ಅದು ಒಣಗಿ ಅದ್ರ ರಿಸಲ್ಟ್ಸ್ ಇರೋದಿಲ್ಲ, ಅದು ಒಣಗೋಗಿರುತ್ತೆ, ಅದರ ಎಫೆಕ್ಟ್ಸ್ ಏನು ಇರೋದಿಲ್ಲ. ಸೊ ನೀವು ಮಾಮೂಲಿ ಆಯಿಲ್ ಅಪ್ಲೈ ಮಾಡಿ ಯಾವಾಗ ಸ್ನಾನ ಮಾಡ್ತೀರಾ ಆವಾಗ ಸ್ನಾನ ಮಾಡ್ಕೋಬಹುದು, ಅಥವಾ ಹಾಗೇನೆ ಸ್ನಾನನೂ ಕೂಡ ಮಾಡ್ಕೋಬಹುದು. ಸೊ ರೋಸ್ಮೆರಿನೇ 2 ಡೇಸ್ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಿ ನೋಡಿ ನೀವು ಟೆಸ್ಟ್ ಮಾಡಿ ನೋಡಿ, ಈ ಥರನೂ ಮಾಡಿ ನೋಡಿ. ಆ ಥರ ನನಗೆ ಯಾವುದೇ ರೀತಿ ಡಿಫ್ರೆನ್ಸ್ ಏನು ಅನಿಸಿಲ್ಲ. ನಾನು ಇದನ್ನು ಹಚ್ಕೊಂಡು ಇದು ಮಾಮೂಲಿ ಸ್ಪ್ರೇ ಥರ ಯೂಸ್ ಮಾಡ್ತೀನಿ. ಮಾಮೂಲಿ 2 ಡೇಸ್ಗೊಂದ್ಸಲಿ 3 ಡೇಸ್ಗೊಂದ್ಸಲಿ ಯಾವಾಗ ನಮಗೆ ಆಯಿಲ್ ಬೇಕು ಅನಿಸುತ್ತೆ ಆವಾಗ ನಾನು ಆಯಿಲ್ ಅಪ್ಲೈ ಮಾಡಿ ಕೂಡ ಸ್ನಾನ ಮಾಡ್ತೀನಿ. ಏನು ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್. ತುಂಬ ಒಳ್ಳೆ ರಿಸಲ್ಟ್ಸು ಫ್ರೆಂಡ್ಸ್ ಈ ಸಿರಮಿಂದ. ಹೇರ್ ಕ್ಯೂಟಿಕಲ್ಸ್ ಎಲ್ಲ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್, ನಾವು ಲವಂಗ ಹಾಕಿರೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ. ಮತ್ತು ಡ್ಯಾಂಡ್ರಫ್ನ ವ್ಯಾನಿಷ್ ಮಾಡಿಬಿಡುತ್ತೆ, ಒಳ್ಳೆ ಹೆಲ್ತ್ ಕೊಡುತ್ತೆ. ಇದು ರೋಸ್ಮೆರಿ ಅಂತೂ ಸೂಪರ್ ಫಾಸ್ಟಾಗಿ ಹೇರು ಗ್ರೋ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ. ಮತ್ತು ಮೆಂತೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ಹೇರ್ ಹೆಲ್ತಿಯಾಗಿರಬೇಕು ಅಂದರೆ ಮೆಂತೆ ಯೂಸ್ ಮಾಡಲೇಬೇಕು. ನಾವು ನೆನೆಸಿ ಈ ಥರ ಕುದಿಸಿ ಮೆಂತ್ಯ ನೀರು ಹಚ್ಚೋದ್ರಿಂದ ಬಾಡಿ ಹೀಟಿಂದನೇ ಎಷ್ಟೋ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ತುಂಬ ಕೂದಲು ಉದುರುತ್ತಾ ಇರುತ್ತೆ ಬಾಡಿ ಟೆಂಪ್ರೇಚರಿಂದನೇ. ಇದರಿಂದ ತಂಪು ಕೂಡ ಆಗುತ್ತೆ ಫ್ರೆಂಡ್ಸ್. ರೋಸ್ಮೆರಿ ಅಂತೂ ಮ್ಯಾಜಿಕಲ್ ಇಂಗ್ರೀಡಿಯೆಂಟು. ನನಗೆ ಇತ್ತೀಚೆಗೆ ಎಲ್ಲ ಕಡೆ ರೋಸ್ಮೆರಿ ವಾಟರ್ ಅಂತ ತುಂಬಾ ಪ್ರಾಡಕ್ಟ್ಸ್ಗಳು ಬರ್ತಿದೆ ಫ್ರೆಂಡ್ಸ್. ನೀವು ಈ ರೀತಿ ಮನೇಲೇ ರೋಸ್ಮೆರಿ, ಲವಂಗ, ಮೆಂತ್ಯ ಮತ್ತು ಇನ್ನೊಂದೇನು ಬ್ಲ್ಯಾಕ್ ಕಲೋಂಜಿ ಇದೆಯಲ್ವಾ. ಸೊ ಬ್ಲ್ಯಾಕ್ ಕಲೋಂಜಿನೂ ಅಷ್ಟೇ ವೈಟ್ ಹೇರ್ ಆಗೋದಕ್ಕೆ ಬಿಡೋದಿಲ್ಲ, ಬ್ಲ್ಯಾಕ್ ಆಗಿರೋದಕ್ಕೆ ಮತ್ತು ಶೈನಿಂಗ್ ಕೊಡುತ್ತೆ. ಸೊ ಈ 4 ಐಟಮ್ ಯೂಸ್ ಮಾಡಿಕೊಂಡು ಮನೇಲೇ ಸೆರಮ್ ಮಾಡಿ ಇಟ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದು ಯಾವುದೇ ರೀತಿ ಕೆಡೋದಿಲ್ಲ. ಇದು ಕುದೀತಾ ಇದ್ರೆ ಅಂತೂ ಅಷ್ಟು ಚೆನ್ನಾಗಿ ಫ್ರ್ಯಾಗ್ರೆನ್ಸ್ ಬರುತ್ತೆ ಫ್ರೆಂಡ್ಸ್. ರೋಸ್ಮೆರಿ ಕಾಸ್ಮೆಟಿಕ್ಸಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಯಾವತ್ತೂ ನೀವು ಈ ಥರ ತಲೆನ ಉಲ್ಟಾ ಮಾಡಿ ಹಿಂದೆ ಸ್ಪ್ರೇ ಮಾಡೋದನ್ನ ಮರಿಬೇಡಿ. ಹೇರ್ ಮುಂದೆ ಎಷ್ಟು ಗ್ರೋ ಆಗೋದು ಇಂಪಾರ್ಟೆಂಟು, ಹಿಂದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥಿನ್ನಿಂಗ್ ಆಗಬಾರ್ದು ಅಂದರೆ, ತಿಕ್ಕಾಗಿ ಬರಬೇಕಂದ್ರೆ ಯಾವಾಗಲೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಈ ಥರ ತಲೆನ ಸ್ವಲ್ಪ 1-2 ಮಿನಿಟ್ಸ್ ಉಲ್ಟಾ ಮಾಡಿ ಇದನ್ನು ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಳ್ಳಿ ನೋಡಿ. ಈ ಥರ ನನಗೂ ಮುನ್ಗಡೆ ಸ್ವಲ್ಪ ಕೂದಲು ಕಮ್ಮಿ ಇದೆ ಇಲ್ಲೆಲ್ಲ. ಎಲ್ಲೆಲ್ಲಿ ನಿಮಗೆ ಬಾಲ್ಡ್ನೆಸ್ ಅನಿಸುತ್ತೆ, ಒಂದು ಸ್ವಲ್ಪ ಕೂದಲಿಲ್ಲ ಅನಿಸುತ್ತೆ, ಅಲ್ಲಿ ನೀಟಾಗಿ ಸ್ಪ್ರೇ ಮಾಡಿ ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಬೇಬಿ ಹೇರ್ 7 ಡೇಸಲ್ಲೇ ಬೇಬಿ ಹೇರ್ ವಿಸಿಬಲ್ ಆಗಿಬಿಡುತ್ತೆ, ಕಾಣೋಕ್ಕೆ ಶುರು ಆಗುತ್ತೆ. ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಆದಮೇಲೆ ಒಂದು 2 ಮಿನಿಟ್ಸ್ ಇದನ್ನು ಒಳ್ಳೆ ಮಸಾಜ್ ಕೊಟ್ಬಿಟ್ಟು ಮಲ್ಕೊಳ್ಳಿ ಫ್ರೆಂಡ್ಸ್. ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಯ್ ಅನಿಸುತ್ತೆ, ಸ್ಟ್ರೆಸ್ ಫ್ರೀ ಅನಿಸುತ್ತೆ ನೋಡಿ. ಎಲ್ಲ ಕಡೆ ನಾನು ಸ್ಪ್ರೇ ಮಾಡಿಕೊಂಡು ಹೇರ್ ಲೆಂತಿಗೂ ಸ್ಪ್ರೇ ಮಾಡಿ ಫ್ರೆಂಡ್ಸ್, ಒಳ್ಳೆ ಶೈನಿಂಗ್ ಸಿಗುತ್ತೆ ಹೇರು. ಸೊ ಗ್ರೋ ಆಗೋದಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ. ಈ ಥರ ಯಾವಾಗಲೂ ಮಸಾಜ್ ಮಾಡುವಾಗ ತಲೆ ಉಲ್ಟಾ ಮಾಡಿನೂ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಹೇರ್ ಫಾಸ್ಟಾಗಿ ಗ್ರೋ ಆಗುತ್ತೆ, ತಿಕ್ಕಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಇದೆಲ್ಲ ಬೆನಿಫಿಟ್ಸು ಈ ಸೆರಮಿಂದ ಇದೆ. ಒಳ್ಳೆ ರಿಸಲ್ಟ್ಸ್ ಇದೆ, ಯೂಸ್ ಮಾಡಿ. 7 ಡೇಸ್ ಯೂಸ್ ಮಾಡಿ ನನಗೆ ರಿಸಲ್ಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಹೇರ್ ಕೇರ್ ವಿಡಿಯೋ. ನಿಮಗೂ ಕೂಡ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫ್ಯಾಷನ್, ಸ್ಕಿನ್ ಕೇರ್, ಹೇರ್ ಕೇರ್, ವೆಯ್ಟ್ ಲಾಸ್ ಟಿಪ್ಸ್, ಈ ಥರದೇ ಬೆಸ್ಟ್ ಯೂಸ್ಫುಲ್ ಟಿಪ್ಸ್ಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಫ್ರೆಂಡ್ಸ್. ಆ್ಯಂಡ್ ಈಗ ನಾನು ಇದನ್ನು ಅಪ್ಲೈ ಮಾಡಿ ಬಂದ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ನಾನು ಹೆಡ್ ವಾಶ್ ಮಾಡ್ತೀನಿ. ಹೆಡ್ ವಾಶ್ ಮಾಡಿ ರಿಸಲ್ಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇದನ್ನು ಮಾರ್ನಿಂಗ್ ಹೆಡ್ ವಾಶ್ ಮಾಡಿ ಹೇರ್ ಎಲ್ಲ ನೀಟಾಗಿ ಡ್ರೈ ಆದಮೇಲೆ ಸೊ ಮಧ್ಯಾಹ್ನದಂಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಶೈನಿಂಗ್ ಬಂದಿದೆ ಹೇರು, ತುಂಬಾ ತಿಕ್ ಅನಿಸುತ್ತೆ ಫ್ರೆಂಡ್ಸ್. ನಾನು ಇದನ್ನು 1 ಮಂತ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ಸ್ ಹೇಳ್ತಾ ಇದ್ದೀನಿ. ಈ ಮಂತಲ್ಲಿ ಇದನ್ನು ಯೂಸ್ ಮಾಡಿರೋ ಮಂತಲ್ಲಿ ನನಗೆ ಒಳ್ಳೆ ಥಿಕ್ನೆಸ್ ಸಿಕ್ಕಿದೆ ಹೇರಿಂದು. ಆ್ಯಂಡ್ ಬೇಬಿ ಹೇರ್ಗಳು ನೀಟಾಗಿ ಗ್ರೋ ಆಗ್ತಾ ಇದೆ. ನನಗೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿತ್ತು ಅಲ್ಲೆಲ್ಲ ನೀಟಾಗಿ ಕೂದಲು ಬರ್ತಾ ಇದೆ. ಸೊ ನೀವು ಬಾಣ್ತಿ ಆಗಿದ್ದರೆ ಅಥವಾ
ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದರೆ, ಸೊ ಇದೆಲ್ಲ ಬಾಣ್ತಿಲಿ ಹೇರ್ಗಳು ಲಾಸ್ ಆಗಿರುತ್ತೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಹೇರ್ ಲಾಸ್ ಆಗಿರುತ್ತಲ್ವ, ಸೊ ಅದಕ್ಕೆಲ್ಲ ಒಳ್ಳೆ ಸೆರಮ್ ಇದು, ಬೆಸ್ಟ್ ಸೆರಮ್ಮು. ಯೂಸ್ ಮಾಡಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಬೇಬಿ ಹೇರ್ಗಳು ಎಷ್ಟು ಚೆನ್ನಾಗಿ ವಿಸಿಬಲ್ ಆಗ್ತಾ ಇದೆ ನನಗೆ. ಸೊ ಡ್ಯಾಂಡ್ರಫ್ ಕೂಡ ಇದರಿಂದ ವ್ಯಾನಿಷ್ ಆಗುತ್ತೆ. ಸೊ ತಲೆ ಕಡ್ತ ಈ ಥರದ್ದು ಯಾವುದೇ ಪ್ರಾಬ್ಲಮ್ ಇದ್ರೂ ಇದರಲ್ಲಿ ಒಳ್ಳೆ ಸೊಲ್ಯೂಷನ್ ಇದೆ. ಬೆಳಕಲ್ಲಂತೂ ಹೇರ್ ಪಳ 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 ಅಂತ ಹೊಳೆಯುತ್ತೆ. ಎಷ್ಟು ಕಾಸ್ಟ್ಲಿ ಕಾಸ್ಮೆಟಿಕ್ಸ್ಗಳು ಹಾಕಿದ್ರೂ ಇಂಥ ರಿಸಲ್ಟ್ ಸಿಗೋದಿಲ್ಲ. ಸೊ ಮನೆಯಲ್ಲೇ ಇರೋ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಬ್ಯೂಟಿಫುಲ್ ಆಗೋಕ್ಕೆ ಕಾಣಲಿಕ್ಕೆ ಪ್ರಯತ್ನ ಪಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.